Hello students, in this video we are going to learn area of triangle using determinants. Just remember the formulas once. 1 by 2 times of x1 y1 1, x2 y2 1, x3 y3 1, where x1 y1, x2 y2 and x3 y3 are vertices of triangle ಆಗಿರುತ್ತೆ. ಸೊ ಈ ಕೇಸಲ್ಲಿ ನಾನೀಗ ಕೆಲವು ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ವಿ ಶುಡ್ ನೋ ಪ್ರಾಪರ್ಟೀಸ್ ಆಫ್ ದಿಸ್ ಫಾರ್ಮುಲಾ. ಇದಕ್ಕೆ ಫಾರ್ಮುಲಾಸ್ ಏನು ಬರುತ್ತೆ ಅಂದರೆ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಆಲ್ವೇಸ್ ಪಾಸಿಟಿವ್, ರೈಟ್. ಸಮ್ಟೈಮ್ಸು ಕ್ಯಾಲ್ಕುಲೇಷನ್ಸಲ್ಲಿ ಫೈಂಡ್ ಮಾಡ್ಬೇಕಾದ್ರೆ ನೆಗೆಟಿವ್ ಆನ್ಸರ್ ಬರಬಹುದು, ಪಾಸಿಟಿವ್ ಆನ್ಸರ್ ಕೂಡ ಬರ್ಬೋದು. ಆ ಟೈಮಲ್ಲಿ ವಿ ಶುಡ್ ಕನ್ಸಿಡರ್ ಓನ್ಲಿ ಪಾಸಿಟಿವ್ ವ್ಯಾಲ್ಯೂಸ್. ಒನ್ ಥಿಂಗ್, ಅದೇ ಥರ ಈ ಮೂರು ಪಾಯಿಂಟ್ x1 y1, x2 y2, x3 y3 ಕೊಲಿನಿಯರ್ ಆದರೆ ಏರಿಯಾ 0 ಆಗುತ್ತೆ. ಇದೆರಡು ಕೀ ಪಾಯಿಂಟು ನಿಮ್ಮ ತಲೆಯಲ್ಲಿದ್ದರೆ ನಾವು ವಿ ಕ್ಯಾನ್ ಸಾಲ್ವ್ questions on the base of second exercise. Find area of triangle with vertices are given 2, 7, 1, 1, 10, 8. Substitute in the given above formula. So put ಮಾಡಿದ್ರೆ this will changes. So determinant ಈ ಥರ changes ಆಗುತ್ತೆ. Now expand determinant along any one of the row or column. ರೆಗ್ಯುಲರ್ ಆಗಿ ನಾನೀಗ ಫಸ್ಟ್ ರೋ ಇಂದ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಸೊ ಫಸ್ಟ್ ರೋ ಇಂದ ಎಕ್ಸ್ಪ್ಯಾಂಡ್ ಮಾಡಿದ್ರೆ 1 by 2 as it is. With respect to first row, first element is 2, then determinant will be, by leaving first row first column, this will be 1 1 8 1 minus 7 times of, by leaving first row second column, remaining values are 1 1 10 1. ಅದೇ ರೀತಿ next value plus 1 times of 1 1 10 8. Right. Now we should complete determinant of 2 cross 2 from here. So 1 by 2 is constant, I kept outside. 2 times of expand determinant, 1 ones are 1 minus 8, this will be 1 minus 8 minus 7 times of, this will be 1 minus 10, on multiplying 8 minus 10. ಸೊ ಮತ್ತೆ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 1 by 2 times of 2 into 1 minus 8 is minus 7, minus 7 times of 1 minus 10 is minus 9, plus 1 times of minus 2. So complete this multiplication now. 1 by 2 times of minus 14, 7 nines are plus 63, minus 2. Simplify this, that will be 1 by 2 times of 47 square units. Right. Next, second kind of question. Find equation of line joining these 2 points using determinants. ಸೊ ಇಲ್ಲೂ ಕೂಡ ಸೇಮ್ ಫಾರ್ಮುಲಾ ಯೂಸ್ ಮಾಡಬೇಕು. ಬಟ್ ಏನಂದರೆ ಇಲ್ಲಿ ಏರಿಯಾ 0 ಆಗುತ್ತೆ. ರೀಸನ್ ಯಾಕೆ ಅಂದರೆ ಏರಿಯಾ ಆಫ್ ಟ್ರಯಾಂಗಲ್ ಈಕ್ವಲ್ಸ್ ಟು 0, ಬಿಕಾಸ್ ಈಕ್ವೇಷನ್ ಆಫ್ ಲೈನಲ್ಲಿ ಏರಿಯಾ ಬರೋಕ್ಕೆ ಚಾನ್ಸೇ ಇಲ್ಲ, ಬಿಕಾಸ್ ಏರಿಯಾ ಆಫ್ ಲೈನ್ ಈಸ್ 0. ದಟ್ಸ್ ವೈ ಇಲ್ಲಿ 2 ಪಾಯಿಂಟ್ ಮಾತ್ರ ಕೊಟ್ಟಿದ್ದಾರೆ, ಹಾಗಾಗಿ ಒಂದು ಜನರಲ್ ಪಾಯಿಂಟ್ ತೊಗೋಬೇಕು. ಇಲ್ಲಿ ಓಲ್ ಫಾರ್ಮುಲಾ ಚೇಂಜಸ್ ಆಗಿ ಫಸ್ಟ್ ರೋ ಎಕ್ಸ್ ವೈ ಸೇಮ್ ಇರುತ್ತೆ, ಬಿಕಾಸ್ ಈಕ್ವೇಷನ್ ಆಫ್ ಲೈನ್ಗೆ ವೇರಿಯೇಬಲ್ಸ್ ಬೇಕು, ಎಕ್ಸ್ ವೈ 1. ಸೆಕೆಂಡ್ ರೋ 1 2 1 ಆಗುತ್ತೆ, ಥರ್ಡ್ ರೋ 3 6 1 ಆಗುತ್ತೆ, ವಿಚ್ ಈಸ್ ಈಕ್ವಲ್ಸ್ ಟು 0. ಸೊ ಎಕ್ಸ್ಪ್ಯಾಂಡ್ ದಿಸ್ ಡಿಟರ್ಮಿನೆಂಟ್, ದಟ್ ಗಿವ್ಸ್ ಈಕ್ವೇಷನ್ ಆಫ್ ಲೈನ್. ಸೊ ಅಲಾಂಗ್ ಫಸ್ಟ್ ರೋ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಎಕ್ಸ್ ಟೈಮ್ಸ್ ಆಫ್, ಫಸ್ಟ್ ಇದೆರಡು ಮಲ್ಟಿಪ್ಲೈ ಮಾಡ್ತೀನಿ, 2 ones are 2 minus 6 minus y times of, ಈಗ ಎಕ್ಸ್ಪ್ಯಾಂಡ್ ಮಾಡಿದ್ರೆ 1 ones are 1 minus 3. ರೈಟ್. ನೆಕ್ಸ್ಟ್ ಮತ್ತೆ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಪ್ಲಸ್ 1 ಟೈಮ್ಸ್ ಆಫ್ 1 6 are 6 ಮೈನಸ್ 3 2s are 6, ವಿಚ್ ಈಸ್ ಈಕ್ವಲ್ಸ್ ಟು 0. ನೆಕ್ಸ್ಟ್ ಈಗ ಉಳಿದಿದ್ದು x 2 minus 6 is minus 4 minus y times of 1 minus 3 is minus 2, 6 minus 6 equals to 0. It gives the answer minus 4x plus 2y equals to 0, or 2y equals to 4x. So cancel ಆದರೆ y equals to 2x.
right? Next question. Show that the points a times a comma b plus c, b comma c plus a, c comma a plus b are collinear. ಸೊ ಇಲ್ಲಿ ಕೊಟ್ಟಿರೋಂಥ ವರ್ಟಿಸಸ್ಸು ಕೊಲಿನಿಯರ್ ಆಗ್ತವೆ ಅಂದರೆ ಏರಿಯಾ ಆಟೋಮೆಟಿಕ್ಲಿ ಝೀರೋ ಆಗುತ್ತೆ. ಸೊ ಆ ಕಾನ್ಸೆಪ್ಟ್ ಮೇಲೆ ಸೇಮ್ ಫಾರ್ಮುಲಾಕ್ಕೆ ಅಪ್ಲೈ ಮಾಡಿ. ಸೊ ಅಪ್ಲೈ ಮಾಡಿ, ಸೊ ಫಾರ್ಮುಲಾ ಈ ಥರ ಚೇಂಜ್ ಆಗುತ್ತೆ. ಸೊ x1 y1 ಜಾಗದಲ್ಲಿ ಇದು ರಿಪ್ಲೇಸ್ ಆಯಿತು, x2 y2 ಜಾಗದಲ್ಲಿ ಇದು ರಿಪ್ಲೇಸ್ ಆಗುತ್ತೆ, x3 y3 ಜಾಗದಲ್ಲಿ ಇದು ರಿಪ್ಲೇಸ್ ಆಗುತ್ತೆ. ಸೊ ಏರಿಯಾ ಝೀರೋ ಆಗೋದ್ರಿಂದ ಇಲ್ಲಿರೋ 1/2 ಕೂಡ ಆ ಕಡೆ ಶಿಫ್ಟ್ ಆಗಿ ಝೀರೋ ಆಗುತ್ತೆ. ಇದನ್ನ ಈಗ ಡಿಟರ್ಮೆಂಟ್ ಎಕ್ಸ್ಪ್ಯಾಂಡ್ ಮಾಡಿ, ಸೊ ಝೀರೋ ಅಂತ ಪ್ರೂವ್ ಮಾಡಿ. ದಟ್ಸ್ ಇಟ್. ಡಿಟರ್ಮೆಂಟ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನು ಬರುತ್ತೆ ಆನ್ಸರು? ಸೇಮ್ ರೆಗ್ಯುಲರ್ ಫಸ್ಟ್ ರೋ ಇಂದ ಸ್ಟಾರ್ಟ್ ಮಾಡಿದ್ರೆ ಎ ಟೈಮ್ಸ್ ಆಫ್, ಇಲ್ಲೇನು ಬರುತ್ತೆ ಎಕ್ಸ್ಪ್ಯಾಂಡ್ ಮಾಡಿದಾಗ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಟರೆ ಸಿ ಪ್ಲಸ್ ಎ 1 ಎ ಪ್ಲಸ್ ಬಿ 1 ಮೈನಸ್ ಬಿ ಪ್ಲಸ್ ಸಿ ತೊಗೊಂಡ್ರೆ ಇಲ್ಲಿ ಬಿ 1 ಸಿ 1 ಪ್ಲಸ್ 1 ಟೈಮ್ಸ್ ಆಫ್ ಬಿ ಸಿ ಪ್ಲಸ್ ಎ ಸಿ ಎ ಪ್ಲಸ್ ಬಿ. ಎಕ್ಸ್ಪ್ಯಾಂಡ್ ದಿಸ್ ಆ್ಯಂಡ್ ಈಕ್ವಲ್ ಟು ಝೀರೋ. ನೆಕ್ಸ್ಟ್ ಮತ್ತೆ ಎ ಟೈಮ್ಸ್ ಆಫ್, ಇಲ್ಲಿ ಡಿಟರ್ಮೆಂಟ್ ಎಕ್ಸ್ಪ್ಯಾಂಡ್ ಆದರೆ ಸಿ ಪ್ಲಸ್ ಎ ಮೈನಸ್ ಬಿ ಬೈ ಡೆಫಿನೇಷನ್ ಆಫ್ ಡಿಟರ್ಮಿನೆಂಟ್ಸ್ ಮೈನಸ್ ಬಿ ಪ್ಲಸ್ ಸಿ. ನೆಕ್ಸ್ಟು ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದರೆ ಬಿ ಮೈನಸ್ ಸಿ ಬರುತ್ತೆ ಇಲ್ಲಿ. ನೆಕ್ಸ್ಟ್ ಪ್ಲಸ್ 1 ಟೈಮ್ಸ್ ಆಫ್, ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದಾಗ ಬಿ ಟೈಮ್ಸ್ ಆಫ್ ಎ ಪ್ಲಸ್ ಬಿ ಮೈನಸ್ ಸಿ ಟೈಮ್ಸ್ ಆಫ್ ಸಿ ಪ್ಲಸ್ ಎ. ದಿಸ್ ಶುಡ್ ಬಿ ಈಕ್ವಲ್ಸ್ ಟು ಝೀರೋ. ನೆಕ್ಸ್ಟಿಗೆ ಇದೇನಾಯ್ತು ಎ ಟೈಮ್ಸ್ ಆಫ್, ಸೊ ಎ ಕ್ಯಾನ್ಸಲ್ ಆದರೆ ದಿಸ್ ವಿಲ್ ಬಿ ಈಕ್ವಲ್ಸ್ ಟು ಸಿ ಮೈನಸ್ ಬಿ ಮೈನಸ್ b plus c into b minus c, this will be equals to b square minus c square plus 1 times of, this will be multiply ಆದರೆ ab plus b square ಆಗುತ್ತೆ. ಇಲ್ಲಿ ಮೈನಸ್ ಸಿ ಸ್ಕ್ವಯರ್ ಮೈನಸ್ ಎ ಸಿ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈಗ ಸಿಂಪ್ಲಿಫೈ ಮಾಡ್ತಾ ಹೋದರೆ ಎ ಸಿ ಮೈನಸ್ ಎ ಬಿ ಮೈನಸ್ ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವಯರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ ಸಿ ಸ್ಕ್ವಯರ್ ಮೈನಸ್ ಎ ಸಿ ಈಕ್ವಲ್ಸ್ ಟು ಝೀರೋ. ಅಬ್ಸರ್ವ್ ಮಾಡಿ, ಎ ಸಿ ಕ್ಯಾನ್ಸಲ್ ಆಗುತ್ತೆ, ಎ ಬಿ ಕ್ಯಾನ್ಸಲ್ ಆಗುತ್ತೆ, ಬಿ ಸ್ಕ್ವೇರ್ ಸಿ ಸ್ಕ್ವೇರ್. ಸೊ ವಿ ಗಾಟ್ ಝೀರೋ ಈಕ್ವಲ್ಸ್ ಟು ಝೀರೋ. ಮೀನ್ಸ್ ಪಾಯಿಂಟ್ಸ್ ಆರ್ ಕೊಲಿನಿಯರ್. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ if the area of triangle is 4 square units and the vertices are k, 0, 4, 0, 0, 2. ಇದನ್ನು ಸೇಮ್ ಫಾರ್ಮುಲಾಕ್ಕೆ ಪುಟ್ ಮಾಡಿದ್ರೆ, ಸೊ ಫಾರ್ಮುಲಾ ಈಸ್, ಸೊ ಕೊಟ್ಟಿರೋ ವ್ಯಾಲ್ಯೂಸ್ ಪ್ರಕಾರ ಏರಿಯಾ ಈಸ್ ವಾಟ್ 4. ಸೊ ಇದನ್ನು ಏರಿಯಾನ +or-4 ಅಂತ ಬರ್ಕೊತೀನಿ. ಕಾರಣ ಯಾಕೆ ಅಂದರೆ ಸಮ್ಟೈಮ್ಸ್ ಕ್ಯಾಲ್ಕುಲೇಷನ್ಸಲ್ಲಿ -4 ಕೂಡ ಬಂದಿರ್ಬೋದು. ಸೊ ಅದಕ್ಕೋಸ್ಕರ ಆಲ್ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಕೆ ಬೇಕು ಅಂದರೆ +or-4 ಅಂತ ಬರೀಬೇಕು. Rest all are same as like first question, 1/2 times of substitute x1 y1 x2 y2 x3 y3 in the formula. That now expand determinant. If you expand determinant now, this will be +or-4 remains same, 1/2 times of. So if you expand along first row, first ಈಗ k times of ಏನು ಬರುತ್ತೆ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 1 into 0 0 -2, so 0 -2 ಮೈನಸ್ 0 ಟೈಮ್ಸ್ ಆಫ್, ಈ ವ್ಯಾಲ್ಯೂನೇ 0 ಆಯಿತು ಅಂದರೆ ಮಿಕ್ಕಿದ್ದೆಲ್ಲ 0, ಇಗ್ನೋರ್ ಆ್ಯಂಡ್ ಗೋ ಟು ನೆಕ್ಸ್ಟ್ ಒನ್, +1 ಟೈಮ್ಸ್ ಆಫ್. ಇಲ್ಲಿಗೆ ಬಂದಾಗ ಬೈ ಲೀವಿಂಗ್ ಫಸ್ಟ್ ರೋ ಥರ್ಡ್ ಕಾಲಮ್ 4 2s 8 -0. ಸೊ ಕಂಪ್ಲೀಟೆಡ್. ಇದನ್ನ ಸಿಂಪ್ಲಿಫೈ ಮಾಡಿ, +or-4 ಟೈಮ್ಸ್ ಆಫ್ 1/2 ಆ್ಯಸ್ ಇಟ್ ಈಸ್. ಇಲ್ಲಿ ಮಲ್ಟಿಪ್ಲೈ ಆದರೆ -2k +8, ರೈಟ್. ಇಲ್ಲಿ +or- ಇದೆ, ಸೊ ಈ 2 ಆ ಕಡೆ ಶಿಫ್ಟ್ ಆದರೆ +or-8 ಟೈಮ್ಸ್ ಆಫ್ -2k +8 ಆಯಿತು. ಇಲ್ಲಿ +or- ಇದೆ ಅಂದರೆ ಎರಡು ಈಕ್ವೇಷನ್ ಬರಬೇಕು. ಈಗ ಫಸ್ಟ್ ಈಕ್ವೇಷನ್ ಈಸ್ 8 -2k +8 ಆರ್ -8 ಈಕ್ವಲ್ಸ್ ಟು -2k +8. ಸಿಂಪ್ಲಿಫೈ ಮಾಡಿ ಕೆ ವ್ಯಾಲ್ಯೂನ ಫೈಂಡ್ ಮಾಡಿ. ಸೊ
ಸೊ 8 ಈ ಕಡೆ ಶಿಫ್ಟ್ ಆದರೆ 8 ಮೈನಸ್ 8 ವಿಚ್ ಈಸ್ ಈಕ್ವಲ್ಸ್ ಟು ಮೈನಸ್ 2k. Then minus 2k which is equals to 0, then k will be equals to 0. ಒಂದು ಆನ್ಸರ್ ಸಿಕ್ಕೋಯ್ತು. ಅದೇ ಇಲ್ಲಿ ಬಂದರೆ ಶಿಫ್ಟ್ ಆದರೆ -8 minus 8 which is equals to minus 2k. Then minus 16 which is equals to minus 2k. Then k will be equals to what? 8. That's it. Thank you. Remaining all question ನೀವು ಒಂದ್ಸಲ ಪ್ರಾಕ್ಟೀಸ್ ಮಾಡಿ. This is the all kinds of questions on the base of area of triangle. Thank you.